ನೀರ ಅದು ನೀರ ಸಾಕಾಗುದಿಲ್ಲ ನಿಮಗೆ. ಇಷ್ಟೇ ಎಣಿಸಿಕೊಂಡಿಲ್ಲ. ನಾವು ತಿಳಿದ ಭಾವಿಸ್ಬೇಕು. ರಾಮ ಏನೇ ಮಾಡಲಿ ಎಂತದ್ದೇ ಮಾಡಿ ಅವ ಮಾಡಿದ್ದು ಒಳ್ಳೇದು ಅಂತ ಭಾವಿಸಿಕೊಂಡದ್ದಲ್ಲ, ಅವ ಮಾಡಿದ್ದೆಲ್ಲ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ. ಅದಕ್ಕೆ ಭಾವಿಸಿಕೊಂಡದ್ದು ಒಂದು ಪ್ರಶ್ನೆ ಮಾಡಿ. ಅದು ಭಾವಿಸಿಕೊಂಡದ್ದು ನೀ ಹೇಳ್ಬೇಕು, ನಾವು ಹೇಳುದಿಲ್ಲ. ಯಾಕೆ ಕೇಳು? ರಾಮನ ಜೀವನದಲ್ಲಿ ಕಳಂಕ ಇಲ್ಲ ಎನ್ನುವ ಹಾಗೆ ನೀವು ಭಾವಿಸಿಕೊಂಡದ್ದು. ಎಲ್ಲುಂಟು ಕಳಂಕ? ಕಳಂಕ ಕೆಲವು ಹೇಳು. ಕಳಂಕ ಅಂದ್ರೆ ಹೇಳು. ರಾಮನ ವಿಷಯವಾಗಿ ನೀವು ಸಂಪೂರ್ಣವಾಗಿ ಅರ್ಥವಿಸಿಕೊಂಡಂತಹ ನಿಮಗೆ ರಾಮನ ಮೇಲಿರುವಂತಹ ಕಳಂಕದ ಭಾರತ ಹೋಗಿದೆ ಅಂತ ಈಗ ನಾನು ಸ್ವಲ್ಪ ಯೋಚನೆ ಮಾಡುದು. ಈಗ ರಾಮನ ವಿಷಯ ನೀವು ಹೇಳಿದಾಗೆ ರಾಮನ ವಿಷಯ ಏನು ಅಂತ ಅರ್ಥವಿಸಿಕೊಂಡು ನನಗೆ ಅವನ ಜೀವನದಲ್ಲಿ ಇಷ್ಟೆಲ್ಲ ಕಳಂಕ ಉಂಟು ಅಂತ ಈಗ ಗೊತ್ತಾಯ್ತಾರೆ. ಯಾವಾಗ ಅವ ಮಾಡಿದ ಕಾರ್ಯ ಏನು? ನೀವೇ ಹೇಳಿದ ಹಾಗೆ ಪಂಚವಟಿ ಕಾಂಡದಲ್ಲಿರುವಂತಹ ಸಂದರ್ಭದಲ್ಲಿ ತನ್ನ ಮಡದಿಯಾದಂತಹ ಸೀತೆಯನ್ನ ಕಳೆದುಕೊಂಡ ರಾವಣ ಕರೆದುಕೊಂಡು ಹೋದ. ಈಗ ರಾವಣ ಕರೆದುಕೊಂಡು ಹೋಗುವ ವಿಚಾರ ರಾಮನಿಗೆ ಮೊದಲೇ ಗೊತ್ತಿದ್ದಿತ್ತೋ? ಗೊತ್ತಿದ್ರೆ ಅವ ಬಿಡ್ತಿದ್ನೋ? ತಿಳಿದಿತ್ತು. ಹೇಗೆ ಅವ ಹೇಳ್ತಿದ್ರೆ ಹೇಳಿದಂತೆ ಏನಂತ? ಬೇಡ, ಇದು ಕೆಟ್ಟದಾಗ್ತದೆ, ರಕ್ಕಸರ ಮಾಯೆ ಇರಬಹುದು ಅಂತ. ಅದು ಸ್ವಾಭಾವಿಕ ಅಲ್ವಾ? ಈಗ ಗಂಡನಾದವ ಹೆಂಡತಿಯನ್ನು ಎಚ್ಚರಿಸುವುದು ಸ್ವಾಭಾವಿಕ ವಿಚಾರ. ಅದಕ್ಕೆ ರಾವಣನೇ ನಮಗೆ ಸ್ಪಷ್ಟವಾಗಿ ಗೊತ್ತಿತ್ತ. ಇಂಥದ್ದೊಂದು ದುರ್ಘಟನೆ ಆಗಬಹುದು ಎನ್ನುವ ಆಲೋಚನೆ ಅವನಿಗೆ. ಅಲ್ಲ, ಕಾಡಿನಲ್ಲಿ ಅವನಿಗಲ್ಲ, ಅವನ ಕಡೆ ನೀನಿದ್ರು ಯೋಚನೆ ಬರ್ತೇನೆ, ಆ ಬಗ್ಗೆ ಆಕ್ಷೇಪ ಅಲ್ಲ. ಬೇಡ, ಹೆಂಡತಿಯನ್ನು ಕಳೆದುಕೊಂಡು ಆಮೇಲೆ ಈಗ ನಿಮ್ಮ ಮಂಗಗಳ ಸತ್ಯತನ ಆಯ್ತು. ನಿಮ್ಮ ಮಂಗಗಳು ಅಂತ ಹೇಳಿದ್ರೆ ಸುಗ್ರೀವ ಸತ್ಯ, ನಾವು ಮಂಗಗಳೇ. ಎಷ್ಟು ಜನ ಮಾಡಕ್ಕೆ ಬಂದಿದ್ದೇವೆ ಅಲ್ವಾ? ನೀವೆಲ್ಲ ಒಟ್ಟಾಗ್ರಿ. ಅಷ್ಟು ಮಾತ್ರ ಅಲ್ಲ, ಒಟ್ಟಾಗುವುದರ ಮೂಲಕವಾಗಿ ಶತವಿಸ್ತೀರ್ಣವಾದಂತಹ ಲಂಕೆಯನ್ನು ಸೇರಬೇಕೆಂಬ ಕಾರಣಕ್ಕಾಗಿ ನೀವು ಸೇತುವೆಯನ್ನು ಕಟ್ಟಿ. ಆ ಬಗ್ಗೆ ಆಕ್ಷೇಪ ಅಲ್ಲ. ಆಕ್ಷೇಪ ಮಾಡಿದ್ರೆ ನಾವು ಕೇಳುವುದಿಲ್ಲ. ಸೇತುವೆಯನ್ನು ಕಟ್ಟಿದ ನೇರವಾಗಿ ಲಂಕೆಗೆ ಹೋಗಿ ರಾವಣಾದಿ ಕಳರನ್ನು ಕೊಂದ್ರಿ. ಆಮೇಲೆ ರಾವಣಾದಿ ಕಳರನ್ನು ಕೊಂದ ಮೇಲೆ ನಿನ್ನ ರಾಮ ಏನು ಮಾಡಿದ? ಹೆಂಡತಿಯನ್ನು ಮತ್ತೆ ಕರೆತಂದ. ಹೆಂಡತಿಯನ್ನು ಕರೆತಂದು ಅಗ್ನಿ ಪ್ರವೇಶ ಮಾಡಿಸಿದ್ದಾರೆ. ಯಾಕೆ? ಹೆಂಡತಿ ಪವಿತ್ರಳು ಅಪವಿತ್ರಳು ಎನ್ನುವುದನ್ನು ತಿಳಿಯುವುದಕ್ಕೆ. ಅದಕ್ಕಿಂತ ಹೆಚ್ಚಾಗಿ ಮುಂದೆ ಭೂಲೋಕದಲ್ಲಿ ಕೆಲವರೆಲ್ಲ ಹುಟ್ಟಿ ಬರ್ತಾರೆ, ಹೇಳಲಿಕ್ಕಾಗುತ್ತದೆ. ಯಾಕಂದ್ರೆ ರಾಮನ ವಿರೋಧಿಗಳು ಅಭ್ಯಾಸ ಇರ್ತದೆ, ಆ ಹೊಟ್ಟೆ ಕಿಚ್ಚಿದ್ದರೆ. ಹಾಗಾಗಿ ಅದು ಆಕ್ಷೇಪ ಮಾಡಿದ್ರೆ ಅದಕ್ಕೊಂದು ವ್ಯವಸ್ಥೆ ಬೇಕಲ್ವಾ? ನನ್ನ ಹೆಂಡತಿ ಪವಿತ್ರಳು ಅಂತ ತೋರಿಸೋದಕ್ಕೆ, ತನ್ನ ಹೆಂಡತಿ ಪವಿತ್ರಳು ಅಂತ ಊರಿನವರಿಗೆ ತೋರಿಸೋದಕ್ಕೆ ಅವನಿಗೆ ನಂಬಿಕೆ ಇದ್ರೆ ಸಾಕಲ್ವಾ? ಯಾಕಂದ್ರೆ ನಾವು ದೇವರನ್ನು ಧರಿಸಿಕೊಂಡು ನಿನ್ನ ದೃಷ್ಟಿಕೋನದಲ್ಲಿ ನೀವು ಆಡಬಹುದು ರಾಮನಿಂದ. ಅಲ್ಲಿ ಅವ ಏನು ಮಾಡಿದ? ಅಗ್ನಿ ಪ್ರವೇಶ ಮಾಡಿದ ಮೇಲೆ ಮತ್ತೊಂದು ವಿಚಾರ ಆಯ್ತು. ಯಾವುದೋ ಅಲ್ಪ ಅಗಸನ ಮಾತನ್ನ ಕೇಳಿ ತನ್ನ ಹೆಂಡತಿಯಾದಂತಹ ಸೀತೆಯನ್ನು ಕಾಡಿಗೆ ಕಟ್ಟಿದ ಅಲ್ವಾ? ಅಲ್ಪ ಅಗಸನ ಮಾತನ್ನ ಕೇಳುವುದರ ಮೂಲಕವಾಗಿ ತನ್ನ ಹೆಂಡತಿಯಾದಂತಹ ಸೀತೆಯನ್ನು ಕಾಡಿ ಕಟ್ಟಿದ್ದಂತೆ. ಹಾಗಾಗಿ ಇಷ್ಟೆಲ್ಲ ಮಾಡುವ ಆತ ಯಾಕೆ ಹೆಂಡತಿಯನ್ನು ಕರೆತರಬೇಕಿತ್ತು? ಮತ್ತೆ ಮರಳಿ ಕಾಡಿಗೆ ಕಳಿಸುವಂತಹ ಆತ ಈ ರೀತಿ ಕಾರ್ಯವನ್ನು ಯಾಕೆ ಮಾಡಬೇಕಿತ್ತು? ನನಗೆ ಗೊತ್ತಿಲ್ಲ ಅಂತ ಭಾವಿಸಿಕೊಂಡೆ.
ಮಂಗಳ ಬುದ್ಧಿ ಅಂತ. ಕೆಲವರಿಗೆ ಹಾ. ನಮ್ಮನ್ನು ನೋಡಿದ್ರೆ ದೇವತೆಯ ಹಾ. ಇವ ಎಲ್ಲೂ ಹೋಗುದಿಲ್ಲ ಬದುಕುವುದು ಹೇಗೆ ತಂದುಕೊಂಡಿದ್ದಾರೆ. ಅದೊಂದು ಗಟ್ಟಿ ನೋಡ್ಕೊಂಡಿದ್ದೆ. ಗಟ್ಟಿ ಮತ್ತೆ ಹಾ. ನಾವು ಎರಡು ಉಭಯ ಕುಲದಲ್ಲೂ ತೊಂದರೆ ಇಲ್ಲ. ಹಾ, ಹಾ. ಏನು ಅಂತ ತೋರಿಸ್ತೇವೆ. ಅದೇ ಅದು ಒಂದು ಹಾ. ನೀನು ಮೂರ್ಖ ಅಂತ ಸಂಬೋಧಿಸೋ ಅಂತ ಕೇಳಿ. ಯಾಕೆ ಗೊತ್ತಾ? ಯಾಕೆ? ನಿನ್ನ ಬಗ್ಗೆ ನಾನು ಬಹಳಷ್ಟು ತಿಳಿದವನಿದ್ದೇನೆ. ಹಾ. ನೀನು ಪರಮ ಶಿವಭಕ್ತನು. ಹೌದು. ಶಿವಭಕ್ತ ವೀರಮಣಿ ಅಂತ ಕೇಳಿದ್ರು. ಹಾ. ಸಾತ್ವಿಕ ಶಿರೋಮಣಿ ಅಂತ ಕೇಳಿದ್ದೇವೆ. ಹಾ. ಮತ್ತೆ ಧನುರ್ವಿದ್ಯಾ ಪಾರಂಗತ, ಹೌದು. ಚೌಷಕ್ಷಿ ವಿದ್ಯಾ ಪಾರಸಕ, ಪ್ರವೀಣ, ಇಷ್ಟೆಲ್ಲ ಗೊತ್ತಿತ್ತು. ಹಾ. ಮೂರ್ಖರ ಹಾಗೆ ವ್ಯವಹಾರ ಮಾಡ್ತೀಯಲ್ಲ, ಅದು ಎಲ್ಲಿ ತಪ್ಪಿದ್ದೇನೆ? ನೀನು ತಪ್ಪಿದ್ದೀನಿ. ನಾನು ಹೇಳಿದ್ರಲ್ಲಿ ಒಂದಾರು ತಪ್ಪುಂಟಾ? ತಪ್ಪುಂಟು. ನಡೆದದೆಲ್ಲ ಸತ್ಯವಲ್ವಾ? ನೀನು ಹೇಳಿದ್ದಲ್ಲಿ ನಡೆದದ್ದೆಲ್ಲವೂ ಸತ್ಯವುಂಟು. ಹಾ. ಆದರೆ ಅದನ್ನು ತಿಳಿದುಕೊಳ್ಳುವಲ್ಲಿ ನೀನು ಎಣ್ಣಿದ್ದೀಯ. ಅದು ಎಲ್ಲಿ? ಯಾಕಂದ್ರೆ ನೀನು ನೋಡಿದ್ಯಾ? ನೋಡಿಲ್ಲ, ಕೇಳಿ. ಯಾರು ಹೇಳಿದ್ದನ್ನು ಕೇಳಿದ್ರು. ಹಾ. ಬಹುಶಃ ಹೀಗಿರ್ಬೇಕು.